जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः विभावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं वास्तुहं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಇಲ್ಲಿಯ ಹೊರಗಿನ ಪಾಠದಲ್ಲಿ ಈಗ ಇಂದುಮತಿ ಶೇಷಾದ್ರಿಯವರು ನಿರೂಪಣೆ ಮಾಡಿದ ರೀತಿಯಲ್ಲಿ ಪ್ರಹ್ಲಾದ ಹಿರಣ್ಯಕಶಿಪುವಿಗೆ ಯಾವ ರೀತಿಯಾಗಿ ಸಂದೇಶವನ್ನು ಕೊಟ್ಟಿದ್ದಾನೆ ಅನ್ನೋದನ್ನ ನಿರೂಪಣೆ ಮಾಡ್ತಾ ಬಂದ್ರು. ಈಗ ಅದರ ಮುಂದುವರಿದ ಭಾಗವನ್ನ ಹೇಳ್ತಾ ಇದ್ದಾರೆ. ಮುಂದೇನಾಯ್ತು, ಹಿರಣ್ಯಕಶಿಪು ಏನ್ ಮಾಡ್ದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಿಶಮ್ಯೈತತ್ ಸುತವಚೋ ಹಿರಣ್ಯಕಶಿಪುಸ್ತದಾ ಗುರುಪುತ್ರಮುವಾಚೇದಂ ವೃಷಾಪಸ್ಫುರಿತಾಧರಃ. ಈ ಮಾತನ್ನ ಕೇಳಿದ ತಕ್ಷಣ ತುಟಿ ಎಲ್ಲ ಕಂಪಿಸ್ಲಿಕ್ಕೆ ಶುರು ಆಯ್ತಂತ. ಕೋಪದಿಂದ ಬಹಳ ಸಿಟ್ಟು ಬಂತು, ತುಟಿ ಎಲ್ಲ ಅದರ್ತಾ ಇದೆ, ಮೈ ಎಲ್ಲ ಸಿಟ್ಟಿನಿಂದ ಕಂಪಿಸಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಮ್ಮ ಗುರುಗಳಾದಂತಹ ಶುಕ್ರಾಚಾರ್ಯರ ಮಕ್ಕಳು ಎದುರುಗಡೆಯಲ್ಲಿ ನಿಂತಿದ್ದಾರೆ. ಅವರಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಬ್ರಹ್ಮ ಬಂಧೋ ಕಿಮೈ ತತ್ತೆ ಕಿಮೇ ತತ್ತೆ ವಿಪಕ್ಷಂ ಶ್ರಯತಾಂ ಸದಾ ಅಸಾರಂ ಗ್ರಾಹಿತೋ ಬಾಲೋ ಮಾಮನಾದೃತ್ಯ ದುರ್ಮತೆ. ನೀನು ಬ್ರಾಹ್ಮಣನ ಜಾತಿಯಲ್ಲಿ ಹುಟ್ಟಿದ್ದಿ, ಆದ್ರೆ ಆ ಜಾತಿಗೆ ಬೇಕಾದಂತಹ ಧರ್ಮವೇ ಇಲ್ಲಲ್ಲ ನಿನ್ನಲ್ಲಿ. ಸರಿಯಾದ ವಿದ್ಯೆಯನ್ನ ಕಲಿಸಿಕೊಡು ಅಂತ ನನ್ನ ಮಗನಿಗೆ ಆದೇಶ ಕೊಟ್ರೆ ನೀನು ಮಾಡಿದ್ದೇನೋ? ನನ್ನನ್ನ ಧಿಕ್ಕಾರ ಮಾಡಿ ನಿನ್ನ ಶತ್ರು ಪಕ್ಷದವರು ಯಾರಿದ್ದಾರೋ, ನಮ್ಮೆಲ್ಲರ ಶತ್ರು ಪಕ್ಷದವರಾದವರು ಯಾವ ದೇವತೆಗಳಿದ್ದಾರೋ ಅವರಲ್ಲಿ ಒಡೆಯನಾದಂತಹ ವಿಷ್ಣುವಿನ ಬಗ್ಗೆ ಇಷ್ಟೆಲ್ಲ ಪಾಠ ಮಾಡಿಕೊಟ್ಟಿದೆಯಲ್ಲ, ಯಾವುದನ್ನ ಕಲಿತುಕೊಂಡ್ರೆ ಭೂಮಿಯಲ್ಲಿ ಒಂದು ಹೊತ್ತಿನ ಊಟ ಈಗ ಹಿರಣ್ಯಕಶಿಪುವಿನ ರಾಜ್ಯಭಾರದ ಸಂದರ್ಭದಲ್ಲಿ ಹುಟ್ಟೋದಿಲ್ವೋ, ಯಾರ ನಾಮಸ್ಮರಣೆಯನ್ನ ಮಾಡಿದ್ರೆ ಅವರ ನಾಲಿಗೆಯೇ ಕತ್ತರಿಸಿ ಹೋಗತ್ತೋ, ಯಾರ ಬಗೆಗಿನ ಸ್ತೋತ್ರವನ್ನ ಹಾಡುಗಳನ್ನ ಹಾಡಿದರೆ ಅವರ ತಲೆಯನ್ನ ಕತ್ತರಿಸಿ ಬಿಡ್ತೇವೋ ಅಂತಹ ರಾಜ್ಯದಲ್ಲಿ, ಅಂತಹ ಹಿರಣ್ಯಕಶಿಪುವಿನ ಆಡಳಿತದ ಸಂದರ್ಭದಲ್ಲಿ ಎಂಥ ದೊಡ್ಡ ಅನರ್ಥವನ್ನು ಮಾಡಿದ್ದೀರಿ ನೀವು. ಅದು ಬೇರೆ ಮಕ್ಕಳಿಗೆ ಹೇಳಿಕೊಟ್ರೆ ತೊಂದರೆ ಇಲ್ಲ, ಅದರಲ್ಲಿ ಏನಾದ್ರೂ ಸ್ವಲ್ಪ ಸಖ್ಯವಾದಿ ಇತ್ತು. ನನ್ನ ಮಗನಿಗೆ ದೇವಾನುದೇವತೆಗಳನ್ನ ಹೆದರಿಸಿ ನನ್ನ ಅಳತೆಯಲ್ಲಿಟ್ಟುಕೊಂಡಂತಹ, ನನ್ನ ಅಣತಿಯಂತೆ ನಡೆಯುವ ಹಾಗೆ ಮಾಡಿದಂತಹ ನನ್ನ ಎದುರಿನಲ್ಲಿ ನನ್ನ ಮಗನೇ ನನ್ನ ಶತ್ರು ಪಕ್ಷದವರನ್ನು ಹೊಗಳಬೇಕು, ಆ ರೀತಿಯಾಗಿ ಪಾಠವನ್ನು ಮಾಡಿದ್ದೀರಲ್ಲ, ಎಷ್ಟು ದೊಡ್ಡ ಅನರ್ಥ ಇದು. ಅಸಾರವಾದಂತಹ ವಿಷ್ಣು ಭಕ್ತಿಯನ್ನು ನೀವು ಅವನಿಗೆ ಹೇಳ್ಕೊಟ್ಟಿದ್ದೀರಿ, ತಲೆಯಲ್ಲಿ ತುಂಬಿದ್ದೀರಿ. ಇದೆಲ್ಲ ಹೇಗೆ ಅಂತಂದ್ರೆ
ಕೆಲವೊಮ್ಮೆ ಮಹಾ ದುಷ್ಟರಿರ್ತಾರೆ. ಮನಸ್ಸಿನ ಒಳಗಡೆಯಲ್ಲಿಯೇನೆ ಕೆಟ್ಟ ಆಲೋಚನೆಗಳನ್ನ ತುಂಬಿಕೊಂಡು ಆ ರೋಗದಿಂದ, ಆ ಮನಸ್ಸಿನಲ್ಲಿರುವಂತಹ ಆ ಕೆಟ್ಟ ಭಾವನೆಯಿಂದ ಆ ಕಾಲ ಬಂದಾಗ ವ್ಯಕ್ತ ಮಾಡ್ತಾರೆ. ತಮ್ಮಲ್ಲಿರುವ ಆ ಕೆಟ್ಟ ಗುಣವನ್ನು ವ್ಯಕ್ತವಾಗುವ ಹಾಗೆ, ಜನರಿಗೆ ಗೊತ್ತಾಗುವ ಹಾಗೆ ಮಾಡ್ತಾರೆ. ಕೆಲವೊಂದಿಷ್ಟು ರೋಗಗಳೆಲ್ಲ ಇರತ್ತೆ. ಬಹಳ ದಿನಗಳಿಂದ ಶರೀರದಲ್ಲಿ ಗುಟ್ಟಾಗಿ ಬೆಳೀತಾ ಇರತ್ತೆ. ದಿಢೀರಂತ ಆ ರೋಗದ ಇರುವಿಕೆ ನಮಗ್ ಗೊತ್ತಾಗೋದಿಲ್ಲ. ನಮ್ಮ ಪಾಪ ಕರ್ಮಗಳನ್ನ ಅನುಭವಿಸುವಂತಹ ಸಂದರ್ಭ ಯಾವಾಗ ಒದಗಿ ಬರುತ್ತೋ ಆವಾಗ ಆ ಪಾಪಗಳೆಲ್ಲವೂ ಕೂಡ ವ್ಯಕ್ತವಾಗಿ ಹೋಗುತ್ತೆ. ರೋಗಗಳೆಲ್ಲ ಆವಿರ್ಭಾವಗೊಳ್ಳುವ ಹಾಗೆ ನಾವು ಮಾಡಿದಂತಹ ಪಾಪ ಕರ್ಮಗಳೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ವ್ಯಕ್ತವಾಗುತ್ತೆ. ರೋಗಗಳ ರೂಪದಲ್ಲಿ ಆ ಪಾಪಗಳ ಫಲವನ್ನ ಅನುಭವಿಸಬೇಕಾಗತ್ತೆ. ಹಾಗೆ ನೀನು ಮಹಾ ನೀಚ, ನೀನು ಷಂಡ ಮತ್ತು ಮರ್ಕರು ಅವರಿಬ್ಬರನ್ನು ಉದ್ದೇಶಿಸಿಕೊಂಡು ಹೇಳ್ತಾ ಇದ್ದಾನೆ, ನೀವು ಮಹಾ ನೀಚರು. ನೀವು ಇಷ್ಟು ದಿವಸ ನನ್ನ ಜೊತೆಯಲ್ಲಿದ್ದು ನಮ್ಮ ಗುರುಗಳ ಮಕ್ಕಳು ಅಂತ ಅಂದುಕೊಂಡು ನಿಮ್ಮಲ್ಲಿ ಸ್ನೇಹ ಭಾವವನ್ನು ತೋರಿಸಿ, ನಿಮ್ಮನ್ನ ಗೆಳೆಯರ ಹಾಗೆ ನಾನು ನಿಮ್ಮ ಜೊತೆಯಲ್ಲಿ ಇದ್ರೆ, ಸ್ನೇಹ ಭಾವವನ್ನು ನಿಮ್ಮಲ್ಲಿ ತೋರಿಸಿದರೆ, ಸ್ನೇಹಿತನಂತೆ ನನ್ನ ಜೊತೆಗಳಲ್ಲಿ ಕಪಟಿಗಳಾಗಿ ಇದ್ದುಕೊಂಡು ನನಗೇ ದ್ರೋಹವನ್ನು ಮಾಡ್ತಾ ಇದ್ದೀರಿ. ನನ್ನ ಮಗನಿಗೆ ತಪ್ಪಾದ ವಿದ್ಯೆಯನ್ನು ಕಲಿಸಿಕೊಡ್ತಾ ಇದ್ದೀರಿ. ನೀವು ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಮಗೆ ದ್ರೋಹವನ್ನು ಮಾಡುವಂತಹ ಚಿಂತನೆಯನ್ನು ಮಾಡಿದ್ದೀರಿ. ನಿಮ್ಮ ದ್ರೋಹದ ಬುದ್ಧಿ ಸರಿಯಾದ ಸಂದರ್ಭದಲ್ಲಿ ಈಗ ವ್ಯಕ್ತವಾಗಿದೆ ನೋಡಿ ಅಂತ ಹೇಳ್ತಾ ಇದ್ದಾನೆ. ಬ್ರಹ್ಮ ಬಂಧೋ ಕಿಮೇ ತತ್ತೆ ವಿಪಕ್ಷಂ ಶ್ರೇಯತಾ ಸತಾ ಅಸಾರಂ ಗ್ರಾಹಿತೋ ಬಾಲೋ ಮಾಮನಾದೃತ್ಯ ದುರ್ಮತೆ. ಮಹಾ ದುರ್ಬುದ್ಧಿಯವ್ರು ನೀವಿಬ್ರು. ನಿಮಗೆ ಒಪ್ಪಿಸಿದ ಕೆಲಸವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಬಿಟ್ರೆ ತೊಂದ್ರೆ ಇಲ್ಲ, ಆದ್ರೆ ನನ್ನನ್ನ ಧಿಕ್ಕಾರ ಮಾಡಿ ನನ್ನ ಶತ್ರು ಪಕ್ಷದವರ ಬಗೆಗಿನ ವರ್ಣನೆಯನ್ನ ಏನೂ ತಿಳಿಯದೇ ಇರುವಂತಹ ಈ ಬಾಲಕನ ತಲೆಯಲ್ಲಿ ತುಂಬಿ ಅವರ ಬಗ್ಗೆ ಭಕ್ತಿ ಹುಟ್ಟುವ ಹಾಗೆ ಏನೇನೋ ಪಾಠವನ್ನು ಮಾಡಿಬಿಟ್ಟಿದ್ದೀರಿ. ನೀವು ಮಹಾ ದುಷ್ಟರು. ಮನಸ್ಸಿನಲ್ಲಿ ದ್ರೋಹ ಚಿಂತನೆಯನ್ನಿಟ್ಟುಕೊಂಡು ನನ್ನ ಜೊತೆಯಲ್ಲಿ ಸ್ನೇಹ ಭಾವದಿಂದ ಇಷ್ಟು ದಿವಸಗಳ ಕಾಲ ಗೂಢಚಾರರಾಗಿ ನನ್ನ ಜೊತೆಯಲ್ಲಿದ್ರಿ ಅಂತ ಕಾಣಿಸತ್ತೆ. ಸಂತಿ ಹ್ಯಸಾಧವೋ ಲೋಕೆ ದುರ್ಮೈತ್ರಾಶ್ಛದ್ಮವೇಷಿಣಃ ತೇಷಾಮುದೇತ್ಯಘಂ ಕಾಲೇ ರೋಗಃ ಪಾತಕಿನಾಮಿವ. ಲೋಕದಲ್ಲಿ ಮಹಾ ಅಸಾಧುಗಳು, ಮಹಾ ದುಷ್ಟರಿರ್ತಾರೆ. ದುರ್ಮೈತ್ರಾಹ ಛದ್ಮವೇಷಿಣಃ, ಕೆಟ್ಟ ಸ್ನೇಹ. ಇಂತಹ ವ್ಯಕ್ತಿಗಳ ಜೊತೆಯಲ್ಲಿರುವಂತಹದ್ದು ಕೆಟ್ಟ ಸ್ನೇಹ. ಅಷ್ಟೇ ಅಲ್ಲ, ಛದ್ಮವೇಷಿಣಃ, ಕುರಿಗಳ ಹಿಂಡಿನ ಮಧ್ಯದಲ್ಲಿ ಕುರಿವೇಷವನ್ನು ಧರಿಸಿಕೊಂಡು ಬಂದಂತಹ ಹುಲಿಯ ಹಾಗೆ, ತೋಳ ದ್ವೇಷವನ್ನು ಮರೆಸಿಕೊಂಡು ಕುರಿಗಳ ಹಿಂಡನ ಒಳಗಡೆಯಲ್ಲಿ ಸೇರಿದರೆ ಹೇಗೋ ಹಾಗೆ ನರಿ. ಹಾಗೆ ಮಹಾ ಕಪಟ ವೇಷವನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ಬಂದು ನನ್ನ ಸ್ನೇಹ ಭಾವವನ್ನು ಪಡೆದುಕೊಂಡು ಸ್ನೇಹಿತರ ಹಾಗೆ ನಟಿಸಿ ನನ್ನ ಮಗನಿಗೆ ನನ್ನ ದ್ವೇಷಿಗಳ ಬಗೆಗೆ ಉನ್ನತವಾದ ಭಾವನೆ ಹುಟ್ಟುವ ಹಾಗೆ ಪಾಠ ಮಾಡಿದ್ದೀರಿ. ನಿಮ್ಮ ದ್ರೋಹ ಬುದ್ಧಿ ಈಗ ವ್ಯಕ್ತವಾಗಿದೆ, ಸರಿಯಾಗಿ ಶಿಕ್ಷೆಯನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದ. ತೇಷಾಂ ಉದೇತ್ಯಘಂ ಕಾಲೇ ರೋಗ ಪಾತಕಿನಾಮಿವ. ರೋಗ ಎಲ್ಲ, ನಮ್ಮ ಪಾಪಗಳೆಲ್ಲ ಅನುಭವಿಸುವ ಕಾಲ ಬಂತು ಅಂತಂದ್ರೆ ನಾವು ಮಾಡಿದ್ದ ಪಾಪಗಳೆಲ್ಲವೂ ಕೂಡ ವ್ಯಾಧಿ ರೂಪೇಣ ಬಾಧತೆ ಅಂತ ಇದೆ. ನಾವು ಮಾಡಿದ ಪಾಪ ಕರ್ಮಗಳೆಲ್ಲ ನಮಗೆ ಹೇಗೆ ಶಿಕ್ಷೆಯನ್ನು ಕೊಡುತ್ತೆ ಅಂತಂದ್ರೆ ವ್ಯಾಧಿಗಳಾಗಿ, ದೈಹಿಕವಾದಂತಹ ರೋಗಗಳಾಗಿ ಬಂದು ನಮ್ಮನ್ನ ಕಾಡತ್ತೆ ಅಂತ ವಾಕ್ಯಗಳಿದೆ.
ನೀವೆಲ್ಲ ಆ ಕೂಡಿಟ್ಟಂತಹ ರೋಗ ಅನುಭವಿಸುವ ಕಾಲದಲ್ಲಿ ವ್ಯಕ್ತವಾಗುವ ಹಾಗೆ ನಿಮ್ಮ ಕೆಟ್ಟ ಬುದ್ಧಿಯನ್ನ ಈಗ ವ್ಯಕ್ತ ಮಾಡಿದ್ದೀರಿ. ಇಷ್ಟು ದಿವಸ ನನ್ನ ಜೊತೆಯಲ್ಲಿ ಒಳ್ಳೆ ಭಾವನೆಯಿಂದ ಇದ್ದುಕೊಂಡು ನಿಮ್ಮ ಬುದ್ಧಿಯನ್ನ, ದ್ರೋಹ ಚಿಂತನೆಯನ್ನು ಈಗ ವ್ಯಕ್ತಪಡಿಸಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವನ ಆತ್ಮೀಯರಾದಂತಹ ಆ ಚಂಡಾಮರ್ಕರಿಬ್ರು ಕೂಡ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಂಡು, ನಾವು ತಪ್ಪು ಮಾಡೇ ಇಲ್ಲಪ್ಪ, ನಮ್ದೇನು ಇದರಲ್ಲಿ ಪಾತ್ರ ಇಲ್ಲ, ನಾವೇನು ಪಾಠವನ್ನು ಮಾಡಿಲ್ಲ, ನಾವು ಮಾಡಿದ ಪಾಠವೇ ಬೇರೆ, ಇವನು ಕಲ್ತಿದ್ದೇ ಬೇರೆ, ನಾವು ನಿನ್ನ ಎದುರುಗಡೆಯಲ್ಲಿ ಇದ್ದುಕೊಂಡು ನಿನ್ನ ಅನ್ನವನ್ನು ತಿಂದು ಇಷ್ಟೆಲ್ಲ ನಿನಗೆ ಅನ್ಯಾಯ ಮಾಡ್ಲಿಕ್ಕೆ ಸಾಧ್ಯವೇನೋ, ಸರ್ವಥಾ ನಮ್ಮಿಂದ ಈ ಅನರ್ಥ ಆಗಿಲ್ಲ ಅಂತ ಅವರು ಪರಿಪರಿಯಾಗಿ ಆ ಹಿರಣ್ಯಕಶಿಪುವನ್ನ ಸಮಾಧಾನ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ನಮತ್ ಪ್ರಣೀತಂ ನ ಪರ ಪ್ರಣೀತಂ ಸುತೋ ವದತ್ಯೇಷ ತವೇಂದ್ರ ಶತ್ರೋ ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಛ ಮನ್ಯುಂ ಕ್ವತದಾತ್ಮಮಾನಃ. ನಿನ್ನ ಕೋಪವನ್ನು ಮೊದಲಿಗೆ ಕಡಿಮೆ ಮಾಡ್ಕೋ. ಈ ಪಾಠ ನಿನ್ನ ಮಗ ಏನ್ ಹೇಳಿದ್ದಾನೋ, ನಾನು ಕಲಿತ ಪಾಠಗಳಲ್ಲಿ ತುಂಬಾ ಉತ್ತಮವಾದ ಪಾಠ ಇದು ಅಂತ ಹೇಳಿದಾಗ ನಮ್ ಕಡೆ ತೋರಿಸ್ಬೇಡ, ಬೆರಳು ನಮ್ ಕಡೆ ಮಾಡ್ಲೇಬೇಡ. ನಾ ಮತ್ ಪ್ರಣೀತಂ, ನಾ ಈ ಪಾಠವನ್ನು ಅವನಿಗೆ ಮಾಡೇ ಇಲ್ಲ ಹಂಗೆ ಅಂತ ಅನ್ಕೊಂಡ್ ನಮ್ ಗುರುಕುಲಕ್ಕೆ ಬಂದು ಬೇರೆ ಯಾರಿಗಾದ್ರೂ ಅಧ್ಯಾಪಕರನ್ನು ಕೇಳಿದೆ ಅಂತಂದ್ರೆ ಯಾವ ಅಧ್ಯಾಪಕರು ನಾ ಪರಪ್ರಣೀತಂ, ಬೇರೆ ಯಾರು ಈ ಪಾಠವನ್ನು ಅವನಿಗೆ ಮಾಡೇ ಇಲ್ಲ. ಯಾಕೆಂದ್ರೆ ಈ ಚಾಪ್ಟರ್ ನೀ ಬಂದಾಗಿಂದ ಇಲ್ವೇ ಇಲ್ಲ, ನಮ್ಮ ರಾಜ್ಯದಲ್ಲಿ ಯಾರು ಈ ಚಾಪ್ಟರ್ ಅನ್ನು ಓದೇ ಇಲ್ಲ. ವಿಷ್ಣು ಭಕ್ತಿ ಎಂಬಂತಹ ಚಾಪ್ಟರೇ ಇಲ್ಲ. ಈ ಅಧ್ಯಾಯವನ್ನೇ ತೆಗೆದು ಹಾಕಿಬಿಟ್ಟಿದ್ದೇವೆ. ಯಾರಿಗ್ ಗೊತ್ತಿದೆ ಇದರ ಬಗ್ಗೆ? ನಿನ್ನ ಮಗನಿಗೆ ಹೇಳ್ಕೊಡ್ಬೇಕು ಅಂದ್ರೆ ಯಾರಿಗಾದ್ರೂ ಗೊತ್ತಿರ್ಬೇಕಲ್ಲ. ಗೊತ್ತಿಲ್ಲದೆ ಇರೋದನ್ನ ನಾವೆಲ್ಲ ಹೇಗೆ ಹೇಳಲಿಕ್ಕೆ ಸಾಧ್ಯ? ನಮತ್ ಪ್ರಣೀತಂ ನ ಪರಪ್ರಣೀತಂ ಸುತೋ ವದತ್ಯೇಷ ತವೇಂದ್ರ ಶತ್ರೋ. ನಿನ್ನ ಮಗ ಏನ್ ಹೇಳ್ತಾ ಇದ್ದಾನೋ, ಇಂದ್ರ ಶತ್ರುವಾದಂತಹ ಹಿರಣ್ಯಕಶಿಪುವೇ, ಇಂದ್ರನನ್ನ ಸದೆ ಪಡೆದಂತಹವನೇ, ಇಂದ್ರನನ್ನ ವಂಚಿಸಿ ಅಥವಾ ಅವನ ಸ್ಥಾನವನ್ನು ಅಪಹಾರ ಮಾಡಿಕೊಂಡು ಆ ಇಂದ್ರ ಲೋಕವನ್ನು ನಿನ್ನ ಲೋಕವನ್ನಾಗಿ ಮಾಡಿಕೊಂಡಂತಹ ಹಿರಣ್ಯಕಶಿಪುವೇ, ನಿನ್ನ ಮಗ ಏನ್ ಮಾಡ್ತಾ ಇದ್ದಾನಲ್ಲ, ಏನ್ ಹೇಳ್ತಾ ಇದ್ದಾನಲ್ಲ, ಇದನ್ನ ನಾನೂ ಅವನಿಗೆ ಪಾಠ ಮಾಡಿಲ್ಲ, ಬೇರೆ ಯಾರು ಪಾಠ ಮಾಡಿಲ್ಲ. ಮತ್ ಹೇಗ್ ಬಂತು? ನೈಸರ್ಗಿಕೀಯಂ ಮತಿರಸ್ಯ ರಾಜನ್, ಹುಟ್ಟುಗುಣ ಅಂತ ಹೇಳ್ತಾರಲ್ಲ, ಆ ತರದ ಹುಟ್ಟು ವಿದ್ಯೆ ಇವನಿಗೆ. ಭಗವಂತನಲ್ಲಿ ಭಕ್ತಿ, ಆಮೇಲೆ ಭಗವದ್ ವಿಷಯಕವಾದ ಚಿಂತನೆ, ಇದು ಯಾವುದನ್ನು ನಾವಲ್ಲಿ ಮಾಡಿಸೋದೇ ಇಲ್ಲ. ಇವನಿಗೆ ಸ್ವಾಭಾವಿಕವಾಗಿ ಈ ಬುದ್ಧಿ ಬಂದ್ಬಿಟ್ಟಿದೆ. ನಾನು ನಿನಗೇನಾದ್ರೂ ವಂಚನೆ ಮಾಡ್ತಾ ಇದ್ದೆ ಅಂತಂದ್ರೆ ನನಗೆ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಏನು? ಒಂದು ವಿದ್ಯಾಪೀಠವನ್ನ ನಡೆಸ್ಲಿಕ್ಕೆ ಸಾಧ್ಯವೇನು? ಒಂದು ಗುರುಕುಲವನ್ನ ನಡೆಸಬೇಕು ಅಂತಂದ್ರೆ ನಡೆಸುವಂತಹ ವ್ಯಕ್ತಿಯಲ್ಲಿ ದೀಕ್ಷೆ ಚೆನ್ನಾಗಿರ್ಬೇಕು, ಅವನು ಒಳ್ಳೆ ಜ್ಞಾನಿ ಆಗಿರ್ಬೇಕು. ಜ್ಞಾನಿ ಆಗಿರ್ಬೇಕು ಅಂದ್ರೆ ಸುಳ್ಳನ್ನ, ಇನ್ನೊಬ್ಬರ ವಂಚನೆಯನ್ನ ಎಂದಿಗೂ ಮಾಡಕೂಡುದು. ನಾನು ವಂಚಕನಾಗಿದ್ದೆ ಅಂತಾದರೆ ಈ ಗುರುಕುಲವನ್ನ ನಿರ್ವಾಹ ಮಾಡುವಂತಹ ಸಾಮರ್ಥ್ಯ ನನ್ನಲ್ಲಿ ಬರ್ಲಿಕ್ಕೆ ಹೇಗೆ ಸಾಧ್ಯ ಇತ್ತು? ಹಾಗಾಗಿ ನಿನ್ನ ಕೋಪವನ್ನು ಶಾಂತ ಮಾಡ್ಕೋ. ನನ್ನಿಂದ ಈ ಅನರ್ಥ ನಿನಗೆ ಆಗಿಲ್ಲ. ಇಷ್ಟೆಲ್ಲ ಇನ್ನು ಅನೇಕ ಮಾತುಗಳಿಂದ ಆ ಹಿರಣ್ಯಕಶಿಪುವನ್ನು ಸಂತೈಸ್ತಾರೆ. ನಾರದ ಉವಾಚ ಗುರುಣೈವಂ ಪ್ರತಿ ಪ್ರೋಕ್ತೋ ಭೂಯ ಆಹಾಸುರಸ್ಸುತಂ ನಚೇದ್ ಗುರುಮುಖೀಯಂತೆ ಕುತೋ ಭದ್ರಾ ಸತಿ ಮತಿಃ. ಚಂಡಾಮರ್ಕರಿಬ್ರು ಕೂಡ ಪಕ್ಕದಲ್ಲೇ ನಿಂತಿದ್ರು. ಪ್ರಹ್ಲಾದ ಈ ರೀತಿಯಾದ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಹೇಳಿದಾಗ ಇವನ್ ಚೆನ್ನಾಗಿ ಹಿರಣ್ಯಕಶಿಪು ಅವರಿಬ್ಬರನ್ನ ಬೈದ, ನಾವ್ ಹೇಳ್ಕೊಟ್ಟೇ ಇಲ್ಲ, ನಾವ್ ಮಾಡದೇ ಇರೋ ತಪ್ಪಿಗೆ ನನ್ ಬೈಬೇಡ, ನಿನ್ನ ಮಗನಿಗೆ ಸಹಜವಾಗಿ ಈ ಬುದ್ಧಿ ಬಂದ್ಬಿಟ್ಟಿದೆ, ನಾವೇನ್ ಮಾಡೋಣ ಅಪ್ಪ, ನಾವ್ ಹೇಳದೇ ಇರೋ ಪಾಠಗಳನ್ನು ಬಂದು ಇಲ್ಲಿ ಹೇಳಿದ್ರೆ ನಾ ಏನು ಅಂತ ಅವನಿಗೆ ಹೇಳಿ ಅಂತಂದ. ನಾರದ ಉವಾಚ ಗುರುಣೈವಂ ಪ್ರತಿಪ್ರೋಕ್ತೋ ಭೂಯ ಆಹಾಸುರಸ್ಸುತಂ. ಈ ರೀತಿಯಾಗಿ ಹೇಳಿದಾಗ ಹಿರಣ್ಯಕಶಿಪು ಮತ್ತೆ ತನ್ನ ಮಗನಾದ ಪ್ರಹ್ಲಾದನ ಬಳಿಯಲ್ಲಿ ಕೇಳುತ್ತಾ ಇದ್ದಾನೆ, ಈ ಕೆಟ್ಟ ಬುದ್ಧಿ ಎಲ್ಲಿಂದ ಬಂತಿನಿಗೆ? ದೇವರಿಗೆ ನಮಸ್ಕಾರ ಮಾಡಬೇಕು, ದೇವರಲ್ಲಿ ಭಕ್ತಿ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, 10 ನಿಮಿಷ ಸ್ತೋತ್ರ ಪಾರಾಯಣವನ್ನು ಮಾಡಬೇಕು, ಭಗವಂತನ ಬಗ್ಗೆ ಕೇಳಬೇಕು, ಈ ಕೆಟ್ಟ ಬುದ್ಧಿಯನ್ನು ಯಾರು ಕಲಿಸ್ಕೊಟ್ಟಿದ್ದಾರೆ ನಿನಗೆ ಅಂತ ಕೇಳ್ತಾ ಇದ್ದಾನೆ. ಧರ್ಮ ಬುದ್ಧಿ ಬಹಳ ಕೆಟ್ಟ ಬುದ್ಧಿ ಅಂತ ಮಾತನಾಡುವಂತಹ ನಮ್ಮ ಅನುಸಾರಿಯಾಗಿ ಕೇಳ್ತಾ ಇದ್ದಾನೆ ಹಿರಣ್ಯಕಶಿಪು. ಈಗಿನ ಶಿಕ್ಷಣ ಪದ್ಧತಿ ಹೀಗೆ ಇದೆ.
ಎಲ್ಲಿಯೂ ಧಾರ್ಮಿಕತೆ ನುಸುಳಲಿಕ್ಕೆ ಅವಕಾಶವೇ ಇಲ್ಲ. ಪೂರ್ತಿಯಾಗಿ ಅವೈದಿಕರಾಗುವ ಹಾಗೆ, ಭಗವಂತನಿಂದ ವಿಮುಖರಾಗುವ ಹಾಗೇನೇ ಈಗಿನ ಜೀವನ ಶೈಲಿ ಇದೆ. ಈಗಲೂ ಕೂಡ ಭಗವಂತನನ್ನ ಮರೆತು ನಾವು ಚೆನ್ನಾಗಿ ಭೋಗ ಜೀವನದಲ್ಲಿ ಆಸಕ್ತರಾಗಿದ್ದೇವಲ್ಲ, ಇದು ಹಿರಣ್ಯಕಶಿಪುವಿನ ರಾಜ್ಯವೇ. ಭಗವಂತನ ಚಿಂತನೆಯನ್ನ ಬಿಟ್ಟು ಎಷ್ಟೇ ಸುಖ ಭೋಗಗಳಲ್ಲಿ ನಾವು ಮುಳುಗಿದ್ರೂ ಅದು ನಿಜವಾದ ಸುಖ ಭೋಗ ಅಂತ ಹೇಳೋದಿಲ್ಲ. ಭಗವಂತನಲ್ಲಿ ಮನಸ್ಸು ಲೀನವಾಗಬೇಕು, ಅದು ನಿಜವಾಗಿ ರಾಮರಾಜ್ಯ. ಅದು ಇಲ್ಲ. ಇವನಿಗೆ ಕೇಳ್ತಾ ಇದ್ದಾನೆ, ಇಂತಹ ಕೆಟ್ಟ ಬುದ್ಧಿ, ಭಗವಂತನ ಕಥೆಗಳನ್ನ ಶ್ರವಣ ಮಾಡಬೇಕು, ಆದಷ್ಟು ಭಗವಂತನ ಕೀರ್ತನೆಯನ್ನು ಮಾಡಬೇಕು. ಶ್ರವಣಂ ಕೀರ್ತನಂ, ಭಗವಂತನ ಆರಾಧನೆಯನ್ನು ಮಾಡಬೇಕು, ಅವನ ಪ್ರತಿಮಾ ಪೂಜೆಗಳನ್ನು ಮಾಡಬೇಕು, ಭಗವಂತನ ದಾಸ್ಯವನ್ನೇ ಹೊಂದಬೇಕು. ಅದೇ ರೀತಿಯಾಗಿ ಭಗವಂತನ ಸಖ್ಯವನ್ನು ಹೊಂದಬೇಕು, ಭಗವಂತನ ಮಿತ್ರನಾಗಬೇಕು ಅಂತ ಅನೇಕ ವಿಧವಾದಂತಹ ಕೆಟ್ಟ ಕೆಟ್ಟ ವಿದ್ಯೆಯನ್ನು ನಿನಗೆ ಹೇಳಿಕೊಟ್ಟವ್ರು ಯಾರು? ಈ ಕೆಟ್ಟ ಚಾಳಿಯನ್ನು ನಿನಗೆ ಯಾರು ಕಲಿಸಿದ್ದಾರೆ ಹೇಳು ಅಂತ ಮತ್ತೆ ತನ್ನ ಮಗನನ್ನೇ ಕೇಳ್ತಾ ಇದ್ದಾನೆ. ಗುರುಕುಲದಲ್ಲಿ ಚಂಡಾಮರ್ಕರಿಬ್ರು ಕೂಡ ಪ್ರಹ್ಲಾದನನ್ನು ಕುರಿತು ಯಾವ ಪ್ರಶ್ನೆಗಳನ್ನು ಕೇಳಿದ್ರೋ ಅದೇ ಪ್ರಶ್ನೆಗಳನ್ನ ಅವರ ಅಪ್ಪ ಇಲ್ಲಿ ಕೇಳ್ತಾ ಇದ್ದಾನೆ. ನಚೇದ್ ಗುರುಮುಖೀಯಂತೆ ಕುತೋ ಅಭದ್ರ ಅಸತೀಮತಿ, ಈ ಕೆಟ್ಟ ಬುದ್ಧಿ ನಿನಗೆ ಎಲ್ಲಿಂದ ಬಂದಿದೆ ಹೇಳು? ಗುರುಗಳು ನಿನಗೆ ಹೇಳ್ಕೊಟ್ಟಿಲ್ಲ, ಹಾಗಾದ್ರೆ ಯಾರು ಹೇಳ್ಕೊಟ್ಟಿದ್ದಾರೆ ಇದನ್ನ ಅಂತ ಗದರಿಸಿ ಕೇಳ್ತಾ ಇದ್ದಾನೆ ಪ್ರಹ್ಲಾದಕ್ಕೆ. ಅದಕ್ಕೆ ಹೇಳ್ತಾ ಇದ್ದಾನೆ, ನೋಡು, ಈ ತರದ ಬುದ್ಧಿ, ಪರಮಾತ್ಮನ ಭಕ್ತಿ, ಇವೆಲ್ಲವೂ ಕೂಡ ನಾವೆಲ್ಲ ಈ ಗೃಹಸ್ಥಾಶ್ರಮದಲ್ಲಿ ಇರ್ತೇವೆ. ಮಕ್ಕಳು ಬಾಲ್ಯದಲ್ಲಿ ತಂದೆ ತಾಯಿಗಳ ಆಶ್ರಯದಲ್ಲಿ ಇರ್ತಾರೆ. ವಯಸ್ಸಿಗೆ ಬಂದ ನಂತರದಲ್ಲಿ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು, ಅಯ್ಯೋ ಮದುವೆ ಆಗಿದೆ, ಹೆಂಡತಿಯನ್ನ ಸುಖವಾಗಿ ಇಡಬೇಕು, ಹುಟ್ಟಿದ ಮಕ್ಕಳಿಗೆ ಒಂದು ಉತ್ತಮವಾದಂತಹ ಭವಿಷ್ಯವನ್ನ ಕಲ್ಪಿಸಬೇಕು ಅಂತಂದುಕೊಂಡು, ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ, ಚೆನ್ನಾಗಿ ದುಡಿತಾ ಇದ್ದೇವೆ ಅಂದ್ರೆ ದುಡಿತಾ ಇರೋದು ಇದಕ್ಕೆ ಸುಖವಾಗಿರ್ಲಿಕ್ಕೋಸ್ಕರ ಅಲ್ವಾ? ಹಾಗಾಗಿ ನಮಗೆ ಏನು ಆಸೆ ಆಕಾಂಕ್ಷೆಗಳಿವೆಯೋ ಆ ಆಸೆ ಆಕಾಂಕ್ಷೆಗಳನ್ನ ಪೂರೈಸಿಕೊಳ್ಬೇಕು ಅಂತ ಜೀವ ಬಹಳ ಪರಿತಾಪ ಪಡ್ತಾನೆ, ಬಹಳ ಕಷ್ಟಪಡ್ತಾನೆ. ಕಾಮ್ಯ ಕರ್ಮಗಳನ್ನೇ ಮಾಡೋದು, ಇಂದ್ರಿಯಗಳ ನಿಗ್ರಹ ಇಲ್ಲ, ಆ ಸುಖಗಳನ್ನ ಅನುಭವಿಸ್ಲಿಕ್ಕೋಸ್ಕರ ಅಂತ ಬಹಳ ಕೆಟ್ಟ ಕೆಲಸಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಅನ್ಯಾಯದ ಮಾರ್ಗದಲ್ಲಿ ತೊಡಗುತ್ತಾನೆ. ನಾವು ಭಗವದ್ಗೀತೆಯಲ್ಲಿ ಕಂಡಿದ್ದೇವಲ್ಲ, ಇದ ಮಧ್ಯಮಯ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಸ್ವಲ್ಪ ದುಡ್ಡು ಬಂತು ಕೈಯಲ್ಲಿ, ಬಂದಾಗ ಓ ನಾನ್ ಅನ್ಕೊಂಡಿದ್ದೆ ಇಷ್ಟು ದುಡ್ಡು ಬಂದಿದ್ರೆ ಈ ಕೆಲಸ ಮಾಡ್ತೇನೆ ಅಂತ, ದುಡ್ಡು ಬಂತು, ಅನುಕೂಲ ಆಯ್ತು, ಈ ಕೆಲಸ ಮಾಡೋಣ, ಈ ವಸ್ತುವನ್ನ ಖರೀದಿ ಮಾಡೋಣ ಅಂತ ಅಂದುಕೊಂಡ. ಆಮೇಲೆ ಅಯ್ಯೋ ನಾಳೆನೂ ಈ ಒಂದು ಕೆಲಸ ಇದೆ, ಈ ಕೆಲಸ ಆಯ್ತು ಅಂತಂದ್ ಹೇಳಿದ್ರೆ ಮತ್ತೊಂದಿಷ್ಟು ದುಡ್ಡು ಬರುತ್ತೆ, ಅದು ಬಂತು ಅಂದ್ರೆ ಮತ್ತೆ ಇದನ್ನ ಕೊಂಡುಕೊಳ್ಬೇಕು ಅಂತ ಅಂದುಕೊಂಡಿದ್ದೇನೆ, ಇಮಂ ಪ್ರಾಪ್ಸ್ಯೆ ಮನೋರಥಂ, ಈ ಮನೋರಥವನ್ನು ಪೂರ್ತಿ ಮಾಡಿಕೊಳ್ತೇನೆ. ಇದಮಸ್ತೀದಮಪಿ ಮೇ ಭವಿಷ್ಯ ಪುನರ್ಧನಂ. ಇಲ್ಲ ಇಷ್ಟೇ ಅಲ್ಲ, ಮತ್ತೆ ಇದು ಒಂದು ಆಗ್ಬೇಕಾಗಿದೆ, ಈ ಕೆಲಸ ಒಂದಾಗ್ಬೇಕಾಗಿದೆ, ಓ ಅದಕ್ಕೂ ಸ್ವಲ್ಪ ದುಡ್ಡು ಕೂಡಿಡೋಣ, ಅದಕ್ಕೆ ಇನ್ನೊಂದು ದುಡ್ಡಿನ ವ್ಯವಸ್ಥೆ ಮಾಡಿದ್ರೆ ಆಯ್ತು ಅಂತಂದುಕೊಂಡು ಪ್ರತಿ ಹಂತದಲ್ಲೂ ಕೂಡ ನಮ್ಮ ಮನಸ್ಸು ಸಂಪತ್ತಿನ ಕಡೆಯಲ್ಲಿ ಮುಖ ಮಾಡಿ ಹರಿತಾ ಇರತ್ತೆ. ಆ ಸಂಪತ್ತಿನ ಕಡೆಯಲ್ಲಿ ಮುಖ ಮಾಡಿ ಹರಿತಾ 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 ಇದು ಶಾಶ್ವತ ಅನ್ನುವ ಬುದ್ಧಿಯಿಂದ ಆ ಎಂದಿಗೂ ಕೊನೆಯಾಗದೇ ಇರುವಂತಹ ರೇಸಿನಲ್ಲಿ ತೊಡಗಿ ಬಿಡುತ್ತೇವೆ. ಆ ರೇಸ್ ಮುಗಿಯೋದೇ ಇಲ್ಲ. ಯಾವತ್ತು ನಮಗೆ ತೃಪ್ತಿಯಾಗಿ ಇಷ್ಟಕ್ಕೆ ಸಾಕಪ್ಪ ಅಂತ ನಮ್ಮ ಮನಸ್ಸಿನಲ್ಲಿ ಭಾವನೆ ಬಂದಿತ್ತು, ಎಂದಿಗೂ ಬರೋದಿಲ್ಲ.
ಈ ಕೆಲಸಗಳನ್ನ ಮಾಡ್ತಾ ನರಕಾದಿ ಅನರ್ಥಗಳಿಗೆ ನಾವು ಭಾಗಿಗಳಾಗ್ತೇವೆ. ಕೆಟ್ಟ ಕೆಲಸಗಳನ್ನ ಮಾಡ್ತೇವೆ, ಅನ್ಯಾಯದ ಮಾರ್ಗದಲ್ಲಿ ನಾವು ನಡಿತೇವೆ. ಹಾಗೆ ಅಂತ ಇಲ್ಲೇ ಆದ್ರೂ ಸುಖವಾಗಿರ್ತಾರಾ? ಇಲ್ಲ. ನಾವ್ ಎಷ್ಟು ದುಡ್ಡನ್ನ ಸಂಪಾದನೆ ಮಾಡಿದರೂ ಕೂಡ ಅದರಿಂದ ಭೋಗಿಸುವಾಗ ಯಾರಿಗೋ ಅನ್ಯಾಯ ಮಾಡಿರ್ತೇವೆ. ಅಯ್ಯೋ ಇವ್ರಿಗೆ ಅನ್ಯಾಯ ಆಗೋಯ್ತು ಅಂತ ಆವಾಗ ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಭಾವನೆ ಬರುತ್ತೆ. ನಮ್ಮನ್ನು ನೋಡಿ ಅನೇಕ ಜನ ಹೊಟ್ಟೆಗಿಚ್ಚಿನಿಂದ ಇಷ್ಟು ಮಾಡಿಬಿಟ್ನಲ್ಲ ಅಂತ ನಮ್ಮ ಬಗ್ಗೆ ಆಡಿಕೊಳ್ತಾರೆ. ಆ ವಿಷಯಗಳು ಬಂದು ತಮ್ಮ ಕಿವಿಯನ್ನು ಮುಟ್ಟಿದಾಗ ಅದರಿಂದ ಒಂದಿಷ್ಟು ಅನರ್ಥಗಳು. ಅಷ್ಟೇ ಅಲ್ಲದೇನೆ ಚೆನ್ನಾಗಿ ಏನೋ ಒಂದಿಷ್ಟು ದುಡ್ಡು ಬಂದಿದೆ, ಅದರಿಂದ ಭೋಗಿಸೋಣ ಅಂತ ಅಂದುಕೊಂಡು ಏನೋ ಒಂದು ದೊಡ್ಡ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಆ ಕೆಲಸಗಳನ್ನು ಮಾಡುವಾಗ್ಲೂ ಅನೇಕ ಅಡ್ಡಿ ಆತಂಕಗಳು. ಹಾಗಾಗಿ ಯಾವ ಸಂದರ್ಭದಲ್ಲೂ ಕೂಡ ಸುಖ ಇಲ್ಲ. ಲೌಕಿಕ ಜೀವನದಲ್ಲೂ ನಿಶ್ಚಿಂತೆಯ ಜೀವನ ಇಲ್ಲ. ಇಷ್ಟು ದುಡ್ಡು ಬಂದ್ರೆ ಸುಖವಾಗಿರ್ತೇನೆ ಅಂತ ಹೇಳಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ಆಗ ಒಂದಲ್ಲ ಒಂದು ಮತ್ತೆ ಮಾನಸಿಕವಾದಂತಹ ಚಿಂತೆಗಳು ಜೀವನನ್ನ ಕಾಡ್ತಾ ಇರತ್ತೆ. ಮತ್ತೆ ಒಂದಿಷ್ಟು ಕಾಲ ಅಯ್ಯೋ ಏನಾಯ್ತು, ಹಿಂಗ್ಯಾಕಾಯ್ತು ನನ್ ಜೀವನ ಅಂತ ಯೋಚನೆ ಮಾಡ್ತಾನೆ. ಮತ್ತೆ ಇನ್ನೇನ್ ಮಾಡೋದು, ಇನ್ನೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದುಕೊಂಡು ಮತ್ತದೇ ಕೆಲಸ ಮಾಡ್ತಾನೆ. ಮತ್ತದೇ ಈ ಜಾಡಿನಲ್ಲಿ ಸಿಕ್ಕು ಬಿದ್ದು ಬಿಡ್ತಾನೆ, ಜೇಡರ ಬಲೆಯಲ್ಲಿ ಸಿಕ್ಕು ಬಿಡ್ತಾನೆ. ಈ ಚಕ್ರವ್ಯೂಹ ಅಂತ ಕರೀತಾರಲ್ಲ, ಆ ತರದ ಚಕ್ರವ್ಯೂಹದಲ್ಲಿ ಸಿಕ್ಕು ಬಿದ್ದು ಬಿಡ್ತಾನೆ. ಅದು ಹೇಗೆ ಅಂತಂದ್ ಹೇಳಿದ್ರೆ ಚರವಿತ ಚರಬಣ ಅಂತ ಕರೀತಾರೆ. ತಾವೆಲ್ಲ ಗಮನಿಸಿರಬಹುದು, ಊರುಗಳಲ್ಲಿ ಹಸುಗಳಿಗೆ ಅದಕ್ಕೆ ಇದಕ್ಕೆ ಎಲ್ಲ ಹುಲ್ಲನ್ನ ಕೊಡ್ತಾರೆ. ಹುಲ್ಲನ್ನು ಕೊಟ್ಟಾಗ ಆ ಹಸು ಎಲ್ಲ ಆ ಹುಲ್ಲನ್ನು ಒಮ್ಮೆ ಮೇಯ್ದು ಬಿಡತ್ತೆ, ಪೂರ್ತಿಯಾಗಿ ಹೊಟ್ಟೆಗೆ ಹಾಕಿಕೊಳ್ಳತ್ತೆ. ಹೊಟ್ಟೆಗೆ ಹೋದಂತಹ ಹುಲ್ಲು ಪೂರ್ತಿಯಾಗಿ ಇನ್ನೂ ಅದನ್ನ ಜಗದಿರೋದಿಲ್ಲ, ಅದು ಪೂರ್ತಿಯಾಗಿ ಚರವಣ ಮಾಡಿರೋದಿಲ್ಲ, ಬಾಯಲ್ಲಿ ಅಗದಿರೋದಿಲ್ಲ. ಅದಕ್ಕೆ ಎಲ್ಲ ಹುಲ್ಲನ್ನ ಮೇಯದ ಆದ್ಮೇಲೆ ಮತ್ತಿನ್ನೊಮ್ಮೆ ಹೊಟ್ಟೆಯಲ್ಲಿರುವ ಹುಲ್ಲನ್ನ ಬಾಯಿಗೆ ತಂದುಕೊಂಡು ಅದನ್ನ ಬಾಯಿ ಜಗಿತಾ ಇರತ್ತೆ, ಬಾಯಲ್ಲಿ ಜಗಿತಾ ಇರತ್ತೆ. ಆ ಚರ್ವಿತ ಚರವಣ ಹೇಗೋ ಹಾಗೆ ನಮ್ದು. ಯಾವುದೋ ಒಂದು ಸುಖಕ್ಕೋಸ್ಕರ ಅಂತ ಪ್ರಯತ್ನ ಪಡ್ತಾ ಇರ್ತೇವೆ. ಸುಖವೋ ದುಃಖವೋ ಆಯ್ತು ಅಂದ್ರೆ ಆದ್ಮೇಲೆ ಅದನ್ನ ಮತ್ತೆ ಅಷ್ಟಕ್ಕೆ ಬಿಟ್ಬಿಡೋದಿಲ್ಲ. ಅದ್ರ ಬಗ್ಗೆನೆ ಹಲುತ್ತಾ ಕೂಡ್ಕೊಂಡು ಆ ದ್ವೇಷವನ್ನ ಅನೇಕ ದಿನಗಳ ಕಾಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೇವೆ. ಅಥವಾ ಆ ಸುಖವನ್ನೇ ನೆನಪಿಸಿಕೊಂಡು ಅಯ್ಯೋ ಈ ತರದ ಸುಖ ಮತ್ತೊಮ್ಮೆ ಸಿಗೋದಿಲ್ಲಲ್ಲ ಅಂತಂದುಕೊಂಡು ಈಗಿನ ಕಾಲವನ್ನು ವ್ಯರ್ಥ ಮಾಡಿ ಬಿಡ್ತೇವೆ. ಹೀಗೆ ಜೀವನಿಗೆ ಯಾವ ಸಂದರ್ಭದಲ್ಲೂ ಕೂಡ ಚಿಂತೆಯಿಂದ ದೂರವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಈ ಭಗವಂತನ ಭಕ್ತಿ ಒಂದೇ ಇದರಿಂದ ಪಾರ ಮಾಡ್ಲಿಕ್ಕಿರುವಂತಹ ಅವಕಾಶ. ಭಗವಂತನಲ್ಲಿ ಭಕ್ತಿಯನ್ನ ಮಾಡಿ ಇದ್ದದ್ದು ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡ್ತಾ ಹೋಗ್ಬಿಟ್ರು ಅಂತಂದ್ರೆ ಇದು ಯಾವ ಅನರ್ಥಕ್ಕೂ ಅವಕಾಶ ಇಲ್ಲ. ಆದ್ರೆ ಆ ಕೃಷ್ಣನಲ್ಲಿರುವ ಭಕ್ತಿಯನ್ನ ನಾ ಇಷ್ಟು ದುಡ್ಡು ಕೊಡ್ತೇನೆ, ಕೃಷ್ಣ ಭಕ್ತಿ ಎಲ್ಲಿ ಸಿಗತ್ತೆ, ತಗೊಂಬರೋಣ ಅಂತ ಅನ್ಕೊಂಡ್ರೆ ಅಂಗಡಿಯಲ್ಲೂ ಸಿಗೋದಿಲ್ಲ. ಒಂದಿಷ್ಟು ದಿವಸ ಪ್ರವಚನ ಕೇಳ್ತೇನೆ, ಪ್ರತಿನಿತ್ಯ ಭಾಗವತ ಕೇಳ್ತೇನೆ, ಕೃಷ್ಣನ ಭಕ್ತಿ ಬಂದ್ಬಿಡತ್ತೆ ಅಂತ ಅನ್ಕೊಂಡ್ರೆ ಅದೂ ಬರೋದಿಲ್ಲ. ಆ ಕಾಲದಲ್ಲಷ್ಟೇ ಶಬ್ದಗಳು ಕಿವಿ ಮೇಲ್ ಬೀಳತ್ತಷ್ಟೆ. ಅದು ಜೀವನ ಅಂತರಂಗದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲೋದಿಲ್ಲ. ಆಯ್ತು, ಸ್ವಪ್ರಯತ್ನದಿಂದಾಗಿ ಆದ್ರೂ ಬರತ್ತೋ? ನಾವೇನು ಪ್ರಯತ್ನ ಮಾಡಿದ್ರು, ಎಷ್ಟು ತಿಪ್ಪರ್ಲಾಗ ಹೊಡೆದ್ರು ಬರೋದಿಲ್ಲ. ಆ ಜೀವನ ಸ್ವಭಾವದಲ್ಲಿ ಆ ಗುಣಗಳಿರ್ಬೇಕು. ಜೀವನ ಸ್ವಭಾವದಲ್ಲಿಯೇ ಆ ಭಕ್ತಿಯ ಮೊಳಕೆ ಇತ್ತು ಅಂತಂದ್ರೆ ನಾವು ಕೇಳುವಂತಹ ಕೃಷ್ಣನ ಕಥೆಗಳು, ನಮ್ಮ ಪ್ರಯತ್ನ ಅದೆಲ್ಲವೂ ಆ ಸಸ್ಯ ಬೆಳಿಲಿಕ್ಕೆ ಪೋಷಕವಾಗತ್ತೆ. ಆ ಬೀಜ ಚೆನ್ನಾಗಿರ್ಬೇಕು. ಬೀಜ ಚೆನ್ನಾಗಿದ್ದು ಜೀವನಲ್ಲಿ ಆ ಭಕ್ತಿಯ ಯೋಗ್ಯತೆ ಇತ್ತು ಅಂತ ಆದ್ರೆ, ಯೋಗ್ಯತೆಯುಳ್ಳಂತಹ ಜೀವನಿಗೆ ಇಂತಹ ಉಪದೇಶಗಳು, ಭಾಗವತದ ಕಥೆಗಳು ಇವು ಎಲ್ಲ ಅವುಗಳು ವ್ಯಕ್ತವಾಗಲಿಕ್ಕೆ, ಲೋಕದ ಜನರಿಗೆ ಕಾಣಿಸ್ಲಿಕ್ಕೆ ಸಹಕಾರಿಯಾಗತ್ತೆ.
ನಮ್ಮ ಪ್ರಯತ್ನ ಪರೋಪದೇಶ ಇಲ್ಲದೆ ಇರುವಂತಹ ಭಕ್ತಿಯನ್ನ, ಬರೀ ಭೂಮಿ ಇದೆ ಮಳೆ ಬಂತು ಅಂತಂದು ಹೇಳಿದ್ರೆ ಸಸ್ಯ ಬೆಳೆಯೋದಿಲ್ಲ, ಬೀಜ ಇರಬೇಕು. ಹಾಗೆ ನಮ್ಮ ಸ್ವಭಾವದಲ್ಲಿ ಕೃಷ್ಣನ ಭಕ್ತಿ ಇರಬೇಕು. ಆ ಭಕ್ತಿ ಇತ್ತು ಅಂತಾದ್ರೆ ಈ ಪರೋಪದೇಶ ಸ್ವಪ್ರಯತ್ನ ಎಲ್ಲವೂ ಕೂಡ ಆ ಬೀಜ ಮೊಳಕೆಯಾಗಿ ಗಿಡವಾಗಿ ಸಸಿಯಾಗಿ ದೊಡ್ಡ ಮರವಾಗಿ ಹೆಮ್ಮರವಾಗಿ ಬೆಳಿಲಿಕ್ಕೆ ಸಹಕಾರಿಯಾಗತ್ತಷ್ಟೆ. ಬೀಜವೇ ಇಲ್ಲ ಅಂತಂದ್ರೆ ಪರೋಪದೇಶಗಳಾಗ್ಲಿ ಇವೆಲ್ಲವೂ ಕೂಡ ಕಲ್ಲಿನ ಮೇಲೆ ನೀರು ಬಿದ್ರೆ ಏನಾಗತ್ತೆ? ಏನು ಮೊಳಕೆ ಬರತ್ತೇನು? ಬರೋದಿಲ್ಲ. ಅದರ ಹಾಗೆ ವ್ಯರ್ಥವಾಗಿ ಹೋಗತ್ತೆ. ತನ್ನ ತಂದೆ ಎದುರುಗಡೆಯಲ್ಲೇ ಇದ್ದಾನೆ. ಅವನನ್ನ ಉದ್ದೇಶವನ್ನಾಗಿಟ್ಟುಕೊಂಡು, ನಮ್ಮಂತಹ ಜನರನ್ನ ಉದ್ದೇಶವನ್ನಾಗಿಟ್ಟುಕೊಂಡು ಅವನು ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಈ ಜನರೆಲ್ಲ ಏನಾಗಿದ್ದಾರೆ ಅಂತಂದ್ರೆ ಸಂಸಾರದ ಕತ್ತಲು ತುಂಬಿದ ಬಾವಿಯಲ್ಲಿ ಬಿದ್ದು ಬಿಟ್ಟಿದ್ದಾರೆ. ಈಗೇನು ಅಂತಂದ್ರೆ ಅವನಿಗೆ ಜೀವನದಲ್ಲಿ ಸ್ವಲ್ಪವೂ ಸುಖ ಇಲ್ಲ, ಸ್ವಲ್ಪವೂ ಸುಖ ಇಲ್ಲ. ದೊಡ್ಡ ಬಾವಿಯ ಒಳಗಡೆಯಲ್ಲಿ ಬಿದ್ದಿದ್ದಾನೆ, ಬೆಳಕನ್ನ ಜೀವನದಲ್ಲಿ ನೋಡಿಯೇ ಇಲ್ಲ. ಆ ಬಾವಿಯ ಒಳಗಡೆಯಲ್ಲಿ ದೊಡ್ಡದಾದ ಹಗ್ಗಗಳು ಅಥವಾ ಮರದ ಬೀಳಲುಗಳೆಲ್ಲ ಕೆಳಗಡೆವರೆಗೂ ಜೋತು ಬಿದ್ದಿವೆ. ಅವನಿಗೆ ಇದನ್ನ ಹಿಡ್ಕೊಂಡು ಮೇಲೆ ಹತ್ತಬೇಕು ಅಂತ ಗೊತ್ತಿಲ್ಲ. ಬಾವಿಯಲ್ಲಿ ಬಿದ್ದು ಬಿಟ್ಟಿದ್ದಾನೆ. ಹಸಿವು, ನೀರಡಿಕೆ ಇದೆಲ್ಲ ಆಗ್ತಾ ಇದೆ. ನೋಡಿದರೆ ಆ ಬಾವಿಯ ಒಂದು ಮೂಲೆಯಲ್ಲಿ ಚಿಕ್ಕದಾದ ನೀರಿನ ಒರತೆ ಇದೆ. ಸ್ವಲ್ಪ ನಿಧಾನವಾಗಿ ನೀರು ಬರ್ತಾ ಇದೆ. ನನ್ನ ಬಾಯಾರಿಕೆ ಇದರಿಂದ ತೀರತ್ತೆ ಅಂತ ಅಂದುಕೊಂಡು ಆ ನೀರನ್ನು ಕುಡಿದುಕೊಂಡು ಬಾಯಾರಿಕೆಯನ್ನು ತೀರಿಸ್ಕೊಳ್ತಾ ಇದ್ದಾನೆ. ಮೇಲ್ಗಡೆಯಲ್ಲಿ ಮರ ಇದೆ ಅಲ್ಲ, ಆ ಮರದಿಂದ ಒಂದಿಷ್ಟು ಹಣ್ಣುಗಳು ಉದುರ್ತಾ ಇದೆ. ಎಲ್ಲಿಂದನೋ ಹಣ್ಣು ಬರ್ತಾ ಇದೆ, ಸಾಕ್ ಬಿಡು ಅಂತಂದುಕೊಂಡು ಆ ಹಣ್ಣನ್ನು ತಿಂತಾ ಇದ್ದಾನೆ. ಅಲ್ಲಿ ಬರುವಂತಹ ನೀರನ್ನು ಕುಡಿತಾ ಇದ್ದಾನೆ, ಅಲ್ಲೇ ಬದುಕ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಅವನಿಗೆ ಏನು ಸುಖವೇ ಇಲ್ಲದೆ ಇರುವಂತಹ ಗಾಢವಾದ ಕತ್ತಲೆಯಲ್ಲಿರುವ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆಯಲ್ಲಿ ನೀರು ಸಿಕ್ತು, ಹೊಟ್ಟೆ ತುಂಬಿಸ್ಕೊಳಿಕ್ ಒಂದಿಷ್ಟು ಹಣ್ಣು ಸಿಕ್ತು, ಸಾಕು ಬಿಡು ಅಂತ ಅಂದುಕೊಂಡು ಅಲ್ಲೇ ಇದ್ದ. ಆದರೆ ಆ ಬೀಳಲನ್ನ, ಆ ಹಗ್ಗವನ್ನ ಹಿಡಿದುಕೊಂಡು ಮೇಲ್ಗಡೆ ಬಂದಿದ್ರೆ ದೊಡ್ಡ ಮರವೇ ಸಿಗ್ತಾ ಇತ್ತು. ಆ ಬಾವಿಯ ಪಕ್ಕದಲ್ಲೇ ದೊಡ್ಡ ನದಿಯ ಪ್ರವಾಹ ಹರಿದುಕೊಂಡು ಹೋಗ್ತಾ ಇದೆ. ಆ ನದಿಯ ನೀರನ್ನ ಸವಿಬಹುದಾಗಿತ್ತು. ಆದ್ರೆ ಅವನು ಏನ್ ಅನ್ಕೊಂಡ? ಬಹಳ ದುಃಖದಲ್ಲಿದ್ದ. ಸ್ವಲ್ಪ ನೀರಿನ ಉಪಲಬ್ಧಿ ಆಯ್ತು, ಸಿಕ್ತು ನೀರು, ಒಂದ್ 4 ಬೊಗಸೆ ನೀರು ಕೊಡದ, ಸಾಕು ಅಂತ ಅನ್ನಿಸ್ತು. ಕತ್ತಲನ್ನೇ, ಇಡೀ ಜಗತ್ತೆಲ್ಲ ಇರೋದು ಕತ್ತಲೆ ಅಂತ ಅಂದುಕೊಂಡ. ಮೇಲ್ಗಡೆ ಹಿಡಿದು ಬಂದು ನೋಡಿದರೆ ಎಲ್ಲ ಕಡೆಯಲ್ಲಿ ಬೆಳಕಿದೆ, ಸ್ವಚ್ಛಂದವಾದಂತಹ ವಾತಾವರಣ ಇದೆ, ಬೇಕಾದಷ್ಟು ಭೋಗ ಮಾಡ್ಲಿಕ್ಕೆ ಅವಕಾಶಗಳಿದೆ. ಇಷ್ಟೆಲ್ಲ ಇದ್ರೂ ಅವನಿಗೆ ಈ ಬೀಳಲನ್ನು ಹಿಡಿದು ಮೇಲ್ಗಡೆ ಬರಬೇಕು ಅಂತ ಗೊತ್ತಿಲ್ಲ. ಆದ್ರಿಂದಾಗಿ ಬಹಳ ದುಃಖ ಪಟ್ಟುಕೊಂಡು ಅಲ್ಲೇ ಇದ್ದಾನೆ. ಹಾಗೆ ನಾವೆಲ್ಲರೂ ಕೂಡ ಸುಖ ಹೊರಗಡೆಯಲ್ಲಿರುವ ಪದಾರ್ಥಗಳಿಂದ ಸಿಗತ್ತೆ ಅಂತ ಭಾವಿಸಿ ಬಿಟ್ಟಿದ್ದೇವೆ. ಸುಖ ಇರುವಂತಹದ್ದು ಜೀವನ ಒಳಗಡೆಯಲ್ಲಿ. ಮೈ ಮೇಲೆ ಒಂದಿಷ್ಟು ಬಂಗಾರವನ್ನು ಹೇರಿಕೊಳ್ತೇನೆ, ನಾನು ಓಡಾಡ್ಬೇಕಾದ್ರೆ ಈ ತರದ ಕಾರುಗಳಲ್ಲೇ ಓಡಾಡ್ತೇನೆ, ನಾನು ಬದುಕೋದಾದ್ರೆ ಇಂತಹ ದೊಡ್ಡ ಮನೆಯಲ್ಲಿ ಬದುಕ್ತೇನೆ, ಅದರಿಂದ ಸುಖ ಸಿಗತ್ತೆ, ಇಂತಹ ಭೋಗವನ್ನೇ ಮಾಡ್ತೇನೆ, ಇಂತಹ ಆಹಾರಗಳನ್ನೇ ತಿಂತೇನೆ, ಇಂತಹ ಬಟ್ಟೆಗಳನ್ನೇ ಹಾಕಿಕೊಳ್ತೇನೆ, ಇದು ನನ್ನ ಸುಖಕ್ಕೆ ಕಾರಣವಾಗಿದೆ ಅಂತ ಅಂದುಕೊಂಡು ಹೊರಗಡೆಯಲ್ಲಿರುವ ಪದಾರ್ಥಗಳಿಂದ ಸುಖ ಸಿಗತ್ತೆ ಅಂತ ಸುಖಕ್ಕೋಸ್ಕರ ಹಪಹಪಿಯನ್ನ ಜೀವನ ಪಡ್ತಾ ಇರ್ತಾನೆ. ಆದ್ರೆ ಸುಖ ಒಳಗಡೆಯಲ್ಲಿರುವಂತಹದ್ದು. ಒಳಗಡೆಯಲ್ಲಿ ನಾವು ಸುಖವನ್ನು ಅನುಭವಿಸಬೇಕು. ಈ ಹೊರಗಡೆಯಲ್ಲಿರುವ ಪದಾರ್ಥಗಳು ಸುಖ ಸಾಧನಗಳು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇವುಗಳು ಹೇಗಿದ್ರೂ ನಡೆಯುತ್ತೆ. ಹೊರಗಡೆಯಲ್ಲಿರುವಂತಹ ಆಹಾರ ಪದಾರ್ಥ ಪ್ರತಿನಿತ್ಯದಲ್ಲಿ ಷಡ್ರಸಾನ್ನ ಭೋಜನವೇ ಆಗಬೇಕು ಅಂತಿಲ್ಲ. ಈ ಶರೀರದ ರಕ್ಷಣೆಗೆ ಗಂಜಿ ಊಟ ಆದ್ರೂ ಆಯ್ತು. ಪ್ರತಿನಿತ್ಯದಲ್ಲಿ ರೇಷ್ಮೆಯ ಬಟ್ಟೆಗಳನ್ನೇ ಹಾಕಬೇಕು ಅಂತಿಲ್ಲ. ಈ ಶರೀರವನ್ನ ಮುಚ್ಚಿಕೊಳ್ಳಿಕ್ಕೆ ಇದು ಸಾಧಾರಣವಾದ ಹತ್ತಿಯ ಬಟ್ಟೆ ಆದ್ರೂ ಸಾಕು. ಆದ್ರೆ
ಈ ಸುಖ ಇದನ್ನ ಹಾಕಿಕೊಂಡಾಗ ಮಾತ್ರ ಸಿಗತ್ತೆ ಅಂತಂದುಕೊಂಡು ಈ ಪದಾರ್ಥಗಳನ್ನ ಗಳಿಸಿ ಹೀಗಿದ್ರೆ ಮಾತ್ರ ಸುಖ ಅಂತ ಭ್ರಮಿಸಿ ಬಿಟ್ಟಿರ್ತಾರೆ. ಅದನ್ನ ಪಡೀತಾರೆ. ಅದನ್ನ ಪಡೆದ ಮೇಲೂ ಕೂಡ ಮತ್ತೊಂದು ದುಃಖಕ್ಕೆ ತುತ್ತಾಗ್ತಾರೆ. ಅಂತಹ ವ್ಯಕ್ತಿಗಳನ್ನ ಅವಲಂಬಿಸಿಕೊಂಡು ಇನ್ಯಾರು ಉಳಿದವರು ಇರ್ತಾರಲ್ಲ, ಅವರು ಕೂಡ ಇದೇ ತರ ಕುರುಡರನ್ನ ಹಿಂಬಾಲಿಸಿಕೊಂಡು, ಒಂದು ಕುರುಡರ ದೊಡ್ಡ ಹಿಂಡು ಹೋಯ್ತು ಅಂತಂದ್ರೆ ಒಬ್ಬ ಕುರುಡ ಒಂದು ಕೋಲನ್ನು ಕೈಯಲ್ಲಿ ಹಿಡ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಆ ಕೈಯಲ್ಲಿ ಹಿಡಿದಂತಹ ಕೋಲನ್ನ ಹಿಂದ್ಗಡೆಯಲ್ಲಿರುವ ಕುರುಡ ಹಿಡಿದಿರ್ತಾನೆ. ಅವನ ಕೈಯಲ್ಲಿ ಇನ್ನೊಂದು ಕೋಲ್ ಇರುತ್ತೆ, ಅದನ್ನ ಅವನ ಹಿಂದ್ಗಡೆಯಲ್ಲಿರುವ ಕುರುಡ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಮೊದಲಿಗೆ ಹೋದಂತಹ ಕುರುಡ ಒಂದು ದೊಡ್ಡ ಬಾವಿಯಲ್ಲಿ ಬಿದ್ದ ಅಂತಂದ್ರೆ ಉಳಿದ ಕುರುಡರೆಲ್ಲರೂ ಕೂಡ ಅಲ್ಲೇ ಬೀಳ್ಬೇಕಲ್ಲ. ಯಾಕೆಂದ್ರೆ ಅವ್ರು ಅನುಸರಿಸಿಕೊಂಡು ಹೋಗ್ತಾ ಇದ್ರು ಈ ಕುರುಡನನ್ನ. ಅವ್ರಿಗೆ ಕಣ್ಣೇ ಕಾಣೋದಿಲ್ಲ, ಇವನು ಎಲ್ಲಿ ಹೋಗಿ ಬೀಳ್ತಾನ, ಅದೇ ರೀತಿಯಾಗಿ ಅವರೆಲ್ಲರೂ ಕೂಡ ದೊಡ್ಡ ಹೊಂಡದಲ್ಲಿ ಹೋಗಿ ಬೀಳ್ತಾರೆ. ಇವರು ಕೂಡ, ನಾವೆಲ್ಲರೂ ಕೂಡ ಹಾಗೆ. ಹೊರಗಡೆ ಜಗತ್ತು ಏನನ್ನತ್ತೆ, ನಮ್ಮ ಬಗ್ಗೆ ಏನು ಜನರು ಮಾತನಾಡಿಕೊಳ್ತಾರೆ, ಇವರ ಮಾತಿಗೆ ನಾವು ಸಿಲುಕಬಾರದು ಅಂತಂದುಕೊಂಡು ಇನ್ನೊಬ್ಬರಿಗೋಸ್ಕರವಾಗಿ ಬದುಕನ್ನ ಕಟ್ಟಿಕೊಳ್ತಾ ನಮ್ಮ ಸ್ವಂತಿಕೆಯನ್ನು ಕಳೆದುಕೊಂಡು ಬಿಡುತ್ತೇವೆ. ಜೀವರೆಲ್ಲರೂ ಕೂಡ ಸಂಸಾರದಲ್ಲಿ ಈ ರೀತಿಯಾಗಿ ಬಿದ್ದು ಬಿಡ್ತಾರೆ. ಹಾಗಾಗಿ ಇದನ್ನೆಲ್ಲ ಮಾಡಿರುವಂತಹದ್ದು ನಮಗೇನೋ ಒಂದು ಸಣ್ಣ ಕೆಲಸಗಳಾಗ್ಬೇಕಾಗಿದೆ ಅಂತಂದ್ರೆ, ಈ ಹೋಮ ಹೇಳಿದ್ದಾರೆ, ಹೌದು ವೇದಗಳಲ್ಲಿ ಆ ಹೋಮಗಳನ್ನು ಹೇಳಿರ್ತಾರೆ, ಮಾಡಿಬಿಡೋಣ, ಆದ್ರಿಂದ ಈ ಅನರ್ಥ ಹೋಗತ್ತೆ ಅಂತಂದುಕೊಂಡು ಈ ಲೌಕಿಕವಾದ ದ್ರವ್ಯಗಳಿಂದ ದೇವತೆಗಳನ್ನ ಆರಾಧನೆ ಮಾಡಿಕೊಂಡು ಅದರಿಂದ ಫಲವನ್ನು ಪಡೆಯೋಣ ಅಂತ ಅಷ್ಟಕ್ಕೆ ಮಾತ್ರ ದೇವತೆಗಳನ್ನ ಸೀಮಿತಗೊಳಿಸಿಬಿಟ್ಟಿರ್ತೇವೆ. ಆ ದೇವತೆಗಳ ನಿಜವಾದ ಶಕ್ತಿಯನ್ನ ಅರಿಯದೇನೆ ನಮಗ್ ಕಷ್ಟ ಬಂದಾಗ ಈ ದೇವತೆಗಳನ್ನ ಆರಾಧನೆ ಮಾಡಿಬಿಟ್ರೆ, ಆ ದೇವಸ್ಥಾನಕ್ಕೆ ಹೋಗಿ ಒಂದ್ 4 ತೆಂಗಿನಕಾಯಿ ಉಡಿಸ್ಬಿಟ್ಟು ನಮ್ಮ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡಿಸ್ಬಿಟ್ರೆ ನಮ್ಮ ಪಾಪ ಎಲ್ಲ ಪರಿಹಾರ ಮಾಡ್ಬಿಡ್ತಾರೆ, ಸಂಕಷ್ಟಗಳನ್ನು ಪರಿಹಾರ ಮಾಡ್ತಾರೆ, ಇವ್ರಿಗೆ ಕೆಲಸ ಇರೋದು ಅದು ಒಂದೇ ಅಂತ ಅಂದುಕೊಂಡು ದೇವತೆಗಳ ಸರಿಯಾದ ಸ್ವರೂಪವನ್ನು ತಿಳಿಯದೇನೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಷ್ಟಕ್ಕೆ ಸೀಮಿತವಾಗಿದ್ದುಕೊಂಡು ಜೀವನದಲ್ಲಿ ಮತ್ತೆ ಒಂದು ಕಷ್ಟ ಪರಿಹಾರ ಆಯ್ತು, ಮತ್ತೆ ಇನ್ನೊಂದು ಕಷ್ಟಕ್ಕೆ ಬೀಳ್ತಾರೆ, ಅದ್ರ ಪರಿಹಾರಕ್ಕೋಸ್ಕರ ಮತ್ತೊಮ್ಮೆ ಟೆಂಪಲ್ ರನ್ ಅಂತಾರಲ್ಲ ಆ ತರ ಎಂದೂ ಮುಗಿಯದಂತಹ ಓಟಕ್ಕೆ ಸಿಲುಕಿಕೊಂಡು ಬಿಡುತ್ತಾರೆ. ಹಾಗಾಗಿ ಇಂತಹ ಬುದ್ಧಿ ನಮ್ಮ ಮನಸ್ಸಿಗೆ ಬರಬಾರದು ಅಂತಂದ್ರೆ ಅದಕ್ಕಿರುವ ಒಂದೇ ಒಂದು ಕಾರಣ, ಭಗವಂತನಲ್ಲಿ ಆಸಕ್ತಿಯನ್ನು ಇಟ್ಟಂತಹ ಭಕ್ತರು ಅಂತ ಯಾರು ಇರ್ತಾರಲ್ಲ, ಆ ಭಗವದ್ ಭಕ್ತರ ಪಾದ ಧೂಳಿಯಲ್ಲಿ ನಾವು ಹೊರಳಾಡಬೇಕು. ಭಗವಂತನ ಭಕ್ತರ ಪಾದ ಧೂಳನ್ನ ಶಿರಸ್ಸಿನಲ್ಲಿ ಧರಿಸಬೇಕು. ಹಾಗಾಗಿ ಭಗವಂತನ ಭಕ್ತರ ಸಂಪರ್ಕದಿಂದ ನಮಗೆ ಈ ತರದ ಬುದ್ಧಿ ಬಂದಿದೆ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾರೆ. ತಾವು ಈಗಲೂ ಕೂಡ ಮಥುರಾ ಪಟ್ಟಣಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ಗೋಕುಲ, ನಂದ ಗೋಕುಲ ಅಂತ ಅನೇಕ ಪ್ರದೇಶಗಳಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಕೃಷ್ಣ ಎಲ್ಲೋ ಒಂದು ಗೋವಳದಲ್ಲಿ ಇದ್ದಾಗ ಅಕ್ರೂರ ಕೃಷ್ಣನನ್ನು ಹುಡುಕಿಕೊಂಡು ಬರ್ತಾನೆ ಗೋಕುಲಕ್ಕೆ. ಅಲ್ಲಿ ಅಕ್ರೂರ ಕೃಷ್ಣನ ಹೆಜ್ಜೆಗಳನ್ನು ನೋಡ್ಕೊಂಡು ಉರುಳುಕೊಂಡು ಬರ್ತಾನಂತೆ. ಈಗಲೂ ಆ ಉರುಳುಕೊಂಡು ಬರುವಂತಹ ಪ್ರದೇಶ ಇದೆ. ಅಲ್ಲಿರುವ ಜನರೆಲ್ಲರೂ ಕೂಡ ಈಗಲೂ ಅಲ್ಲಿಗೆ ಹೋದ್ರು ಅಂತಂದ್ರೆ ಅದ್ರ ಮೇಲೆ ಉರುಳು ಸೇವೆಯನ್ನು ಮಾಡ್ತಾರೆ. ಯಾಕೆ ಅಂತಂದ್ರೆ ಕೃಷ್ಣನ ಪಾದದ ಧೂಳು ಅಲ್ಲಿ ಸಂಪರ್ಕವಾಗಿದೆ, ಕೃಷ್ಣನ ಭಕ್ತರ ಪಾದದ ಧೂಳಿನ ಸಂಪರ್ಕ ಇದೆ. ಆ ಧೂಳುಗಳೆಲ್ಲ ನಮ್ಮ ಶರೀರಕ್ಕೆ ಲೇಪಿತವಾಗ್ಲಿ, ನಮ್ಮ ತಲೆ ಮೇಲೆ ಆ ಧೂಳುಗಳಿರ್ಲಿ, ನಮ್ಮ ಶರೀರ ಅಂತಃಕರಣ ಶುದ್ಧವಾಗ್ಲಿ ಅಂತ ಅಲ್ಲೆಲ್ಲ ಹೊರಳಾಡ್ತಾರೆ. ನೂರಾರು ಸಾವಿರಾರು ಜನ ಸಂಖ್ಯೆಯ ಭಕ್ತರೆಲ್ಲ ಅಲ್ಲಿ ಬಂದು ಸೇರಿರ್ತಾರೆ. ಹೀಗೆ ಭಗವಂತನ ಪಾದಗಳಿಂದ ನಾವು ಭಕ್ತಿಯನ್ನ ಪಡಿಬೇಕು, ಭಗವಂತನ ಪಾದದ ಭಕ್ತಿಯನ್ನ ಪಡಿಬೇಕು. ಅದು ಬರಬೇಕು ಅಂದ್ರೆ ಸುಲಭವಾಗಿ ಬರೋದಿಲ್ಲ. ಅದಕ್ಕಿರುವ ಒಂದೇ ಒಂದು ಅವಕಾಶ ಅಂತಂದ್ರೆ, ಯಾರಿಗೆ ಮೋಸ ಮಾಡುವ ಬಯಕೆ ಇಲ್ವೋ, ಸಜ್ಜನರು ಅಂತ ಯಾರು ಕರೆಸಿಕೊಂಡಿದ್ದಾರೋ ಅಂಥವರ ಸಾಂಗತ್ಯವನ್ನ ಸಂಪರ್ಕವನ್ನು ಇಟ್ಕೊಂಡಿರ್ಬೇಕು. ಯಾಕೆ ಅಂತಂದ್ರೆ ಅವರು ತಮ್ಮ ಸ್ವಾರ್ಥದ ಬಯಕೆಯಿಂದ ಏನನ್ನು ಉಪದೇಶ ಮಾಡೋದಿಲ್ಲ. ಈ ತರ ಉಪದೇಶ ಕೊಟ್ರೆ ಇದರಿಂದ ನನಗೇನೋ ಒಂದಿಷ್ಟು ಲಾಭವಾದೀತು ಅಂತ ಅಂದುಕೊಂಡು ಏನೂ ಉಪದೇಶ ಕೊಡೋದಿಲ್ಲ. ಅಂತಹ ಶುದ್ಧವಾದ ಅಂತಃಕರಣ ಉಳ್ಳಂತಹ ಮಹಾತ್ಮರ ಪಾದ ಸಂಘವನ್ನ ಮಾಡಿದರೆ, ಅವರ ಸೇವೆಯನ್ನು ಮಾಡಿದರೆ
ಅವರ ಮುಖಾಂತರವಾಗಿ ಏನಾದ್ರೂ ಜ್ಞಾನ ಸಿಕ್ತು ಅಂತಂದ್ರೆ ಅದರಿಂದ ಭಗವಂತನ ಭಕ್ತಿ ಬರಬಹುದೇ ಹೊರತಾಗಿ, ಸಹಜವಾಗಿದ್ದಂತಹ ಭಕ್ತಿ ಅದರಿಂದ ಅಭಿವೃದ್ಧಿ ಆಗಬಹುದೇ ಹೊರತಾಗಿ, ನಾವು ಸ್ವಪ್ರಯತ್ನದಿಂದಲಾಗ್ಲಿ ಬರೀ ಪರೋಪದೇಶದಿಂದಲಾಗ್ಲಿ ಭಗವಂತನ ಭಕ್ತಿಯನ್ನು ಪಡಿತೇವೆ ಅಂತಂದ್ರೆ ಅಷ್ಟು ಸುಲಭವಾಗಿ ದೊರಕಲಾರದ್ದದು ಅಂತ ಹೇಳ್ತಾ ಇದ್ದ. ನೈಷಾಂ ಮತಿಸ್ತಾವ ದುರುಕ್ರಮಾಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದರ್ಥಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್. ಎಲ್ಲಿವರೆಗೂ ಭಗವಂತನ ಪಾದದ ಭಕ್ತರ ಸಂಘವನ್ನ ನಾವು ಆಶ್ರಯಿಸೋದಿಲ್ವೋ, ಅಂತಹ ಭಗವಂತನ ಭಕ್ತರ ಜ್ಞಾನಿಗಳ ಸಂಪರ್ಕವನ್ನು ಎಲ್ಲಿವರೆಗೂ ಜೀವನದಲ್ಲಿ ಸಾಧಿಸೋದಿಲ್ವೋ ಅಲ್ಲಿಯವರೆಗೂ ಕೂಡ ನಮಗೆ ಭಗವಂತನಲ್ಲಿ ಭಕ್ತಿ ಅಂಕುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನ ಭಕ್ತರ ಸಂಘವನ್ನು ನಾನು ಮಾಡಿದ್ದೇನೆ, ಅದರ ಕಾರಣದಿಂದ ನನ್ನಲ್ಲಿ ಭಕ್ತಿ ಬಂದಿದೆ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಆದ್ಮೇಲೆ ಹಿರಣ್ಯಕಶಿಪು ತೊಡೆಯಲ್ಲಿದ್ದಂತಹ ಅವನನ್ನ ಜೋರಾಗಿ ದೂಕ್ತಾ ಇದ್ದಾನೆ. ದೂಕಿ ಚೆನ್ನಾಗಿ ಬೈದು ಇವನಿಗೆ ಈ ಶಿಕ್ಷೆಯನ್ನು ಕೊಡಿ, ಆ ಶಿಕ್ಷೆಯನ್ನು ಕೊಡಿ ಅಂತ ತನ್ನ ಭಟರಿಗೆಲ್ಲ ಆದೇಶವನ್ನು ಕೊಡ್ತಾನೆ. ಆ ಕಥೆಯನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯ ಪುಣ್ಯಂ ತೇನ ಪ್ರೀಣಾದು ಕೇಶವಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.